ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಹಿಂದಿ ಭಾಷೆಯ ಬಗ್ಗೆ ಗುಮ್ಮಿದ ಟಗರು. ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಲ್ಲ ಎಂದ ಸಿಎಂ ಸಿದ್ದು. ರಾಜ್ಯ ಸರ್ಕಾರ ಹಿಂದಿಯನ್ನ ವಿರೋಧಿಸುವುದಿಲ್ಲ, ಆದರೆ ಕನ್ನಡವೇ ಸಾರ್ವಭೌಮ ಭಾಷೆ. ಬೇರೆ ಭಾಷೆ ಮಾತನಾಡುವವರೊಂದಿಗೆ ಕನ್ನಡದಲ್ಲೇ ಮಾತನಾಡಿ. ವಿವಿಧ ಕನ್ನಡ ಸಂಘಟನೆಗಳ ಜನರ ರಾಜ್ಯೋತ್ಸವದಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿರುವಂತಹದ್ದು. ರಾಜ್ಯದಲ್ಲಿ ಕನ್ನಡದ ವಾತಾವರಣ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ರಾಜ್ಯದಲ್ಲಿ ಕನ್ನಡ ಕಲಿಯೋದೇ ಒಳ್ಳೆಯದು. ಈ ರಾಜ್ಯದಲ್ಲಿ ಕನ್ನಡವೇ ಸಾರ್ವಭೌಮ. ಕರ್ನಾಟಕದಲ್ಲಿ ಕನ್ನಡಕ್ಕಲ್ಲದೆ ಮತ್ತೊಂದು ಭಾಷೆಗೆ ಪ್ರಾತಿನಿಧ್ಯ ಇಲ್ಲ. ಇವತ್ತೂ ಇಲ್ಲ, ನಾಳೆನೂ ಇಲ್ಲ, ಇನ್ನು ನಾಡಿದ್ದು ಯಾವನಾದ್ರೂ ಬಂದು ಕೇಳಿದ್ರು ಇಲ್ಲ. ಕರ್ನಾಟಕದಲ್ಲಿ ನೋಡಿ, ದೇಶದಲ್ಲಿ ಆಯಾಯ ರಾಜ್ಯ ವಿಂಗಡಣೆ ಆಗಿದ್ದು ಭಾಷಾವಾರು ವಿಂಗಡಣೆ. ತಮಿಳಿಗರ ಬಾಹುಳ್ಯ ಪ್ರದೇಶ ಎಂದಾಗ ಅದನ್ನು ತಮಿಳುನಾಡಿಗೆ ಬಿಟ್ಟು ಕೊಟ್ವಿ. ಮಲಯಾಳಿಗಳ ಬಾಹುಲ್ಯ ಮತ್ತು ಪ್ರಭಾವ ಬೀರಿದ ಪ್ರದೇಶ ಮಲಯಾಳಿಗಳ ಪ್ರದೇಶವಾಯಿತು ಕೇರಳ. ಕನ್ನಡಿಗರೇ ತುಂಬಿ ಹೋದ ಕರ್ನಾಟಕ ಭಾಷಾವಾರು ವಿಂಗಡಣೆಯಾಯಿತು. ಹಿಂಗಿದ್ದಾಗ ಇಲ್ಲಿ ಕನ್ನಡಕ್ಕೆ ಮಾತ್ರ ಪ್ರಾತಿನಿಧ್ಯ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅದೇ ಹೇಳಿದ್ದು. ಹಿಂದಿ ಭಾಷೆ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋದು ಈವರೆಗೂ ಅಧಿಕೃತವಲ್ಲ. ಹಿಂದಿ ಭಾಷೆ ಹೆಂಗ್ ಕೊಂಕಣಿನೋ, ಹೆಂಗ್ ಬೇರೆ ಬೇರೆ ಭಾಷೆಗಳಿದಾವೋ ಅಷ್ಟೇ. ಅದೊಂದು ರಾಷ್ಟ್ರೀಯ ಭಾಷೆ ಅಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆನೇ ಪ್ರಮುಖ, ನಮ್ಮ ಭಾಷೆನೇ ನಮ್ಮ ರಾಜ್ಯದ ಭಾಷೆ. ವ್ಯವಹರಿಸುವುದಕ್ಕೂ ಕೂಡ ಕನ್ನಡ, ಸಾಮಾಜಿಕವಾಗಿಯೂ ಕನ್ನಡ, ಸಾಂಸ್ಕೃತಿಕವಾಗಿಯೂ ಕನ್ನಡ, ಆರ್ಥಿಕತೆಯ ವ್ಯವಹಾರ ಅಂತ ಬಂದಾಗ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ಕನ್ನಡ, ನಾವು ಬಳಸುವಂತಹ ಮೊಬೈಲ್ನಲ್ಲೂ ಕೂಡ ಕನ್ನಡ. ಪ್ರತಿಯೊಂದು ವಿಚಾರದಲ್ಲೂ ಕನ್ನಡವೇ ನಮ್ಮ ರಾಜ್ಯದಲ್ಲಿ ಸಾರ್ವಭೌಮ. ಅದರಲ್ಲಿ ಇನ್ಯಾವ ವ್ಯತ್ಯಾಸವೂ ಇಲ್ಲ. ಅಲ್ಲ, ಹೊರ ರಾಜ್ಯದಿಂದ ಬರ್ತಾರಲ್ಲ, ಅವರು ಅವರ ಭಾಷೆಯನ್ನೇ ಇದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಸಮರ್ಥನೆ ಮಾಡ್ಕೊಂಡ್ರೆ ಏನು ಕತೆ? ಅವರವರು ಮನೇಲಿ ಸಮರ್ಥನೆ ಮಾಡಿಕೊಳ್ಳಲಿ. ಅವರವರ ಮನೆಯಲ್ಲಿ ಮತ್ತು ಅವರವರ ರಾಜ್ಯದಲ್ಲಿ ಅವರವರ ಭಾಷೆಯನ್ನು ಸಮರ್ಥನೆ ಮಾಡಿಕೊಳ್ಳುವುದು ಮಾತ್ರವಲ್ಲ, ಅದಕ್ಕೊಂದು ಕೊಡಪಾನ ಹಾಲು ಇದು ಏನು ಬೇಕಾದರೂ ಮಾಡ್ಕೊಳ್ಳಿ. ಆ ಬಗ್ಗೆ ಯಾರಿಗೂ ತಕರಾರಿಲ್ಲ, ಯಾರಿಗೂ ಅಭ್ಯಂತರ ಇಲ್ಲ. ಈ ರಾಜ್ಯಕ್ಕೆ ಬಂದು ಅವರ ಭಾಷೆಯನ್ನು ವೈಭವೀಕರಿಸುವಂತಹ ಪ್ರಯತ್ನ ಒಪ್ಪಿಕೊಳ್ಳೋದಿಲ್ಲ. ನೀವು ಮಹಾರಾಷ್ಟ್ರಕ್ಕೆ ಹೋಗಿ ಮರಾಠಿಯನ್ನು ಆರಾಧನೆ ಮಾಡಬೇಕಲ್ಲಿ, ಮಾತನಾಡೋದು ಮಾತ್ರ ಅಲ್ಲ, ಅದನ್ನು ಆರಾಧನೆ ಮಾಡಬೇಕು. ತಮಿಳುನಾಡಿಗೆ ಹೋಗಿ ತಮಿಳು ಭಾಷೆಯಲ್ಲದೆ ಬೇರೆ ಯಾವ ಭಾಷೆಯನ್ನು ಕೂಡ ಮಾತನಾಡೋದಕ್ಕೂ ಸಾಧ್ಯ ಇಲ್ಲ. ಇನ್ನು ನಮ್ಮ ಬೆಂಗಳೂರು ಊರು ಬಾಗಲು, ನೀನೇನು ಬೇಕಾದರೂ ಮಾಡ್ಕೋ, ಎಲ್ಲದಕ್ಕೂ ಕೂಡ ಸಮ್ಮತ ಕೊಡುವ ಏಕೈಕ ರಾಜ್ಯ ಅದು ಕರ್ನಾಟಕ. ಸೊ ಕನ್ನಡ ರಾಜ್ಯೋತ್ಸವ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿದ್ರು. ಹಿಂದಿ ಭಾಷೆ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಹಿಂದಿ ಭಾಷೆಯನ್ನ ಸರಿಯಾಗಿ ಗುಮ್ಮಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.